ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ರುಚಿಕರ ಮಾವಿನ ಹಣ್ಣಿನ ಗೊಜ್ಜು. ಇದಕ್ಕೆ ಪಲ್ಯ ಕೂಡ ಅನ್ನಬಹುದು. ನಮ್ಮ ಹಳ್ಳಿ ಕಡೆ ಇದನ್ನು ಸೀಸನ್ನಲ್ಲಿ ತುಂಬ ಮಾಡುತ್ತಾರೆ. ಇದಕ್ಕೆ ಹುಳಿ ಸಿಹಿ ಇರುವ ಮಾವಿನ ಹಣ್ಣು ತುಂಬಾ ಒಳ್ಳೆಯದಾಗುತ್ತದೆ. ಈ ಗೊಜ್ಜನ್ನು ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತದೆ. ಇದನ್ನು ಮಾಡಲು ನಾನಿಲ್ಲಿ 10 ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಇದು ಹುಳಿ ಸಿಹಿ ಇರುವ ಮಾವಿನ ಹಣ್ಣು. ಇದನ್ನು ಚೆನ್ನಾಗಿ ತೊಳೆದು ಅದರ ತೊಟ್ಟನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ನಾನು ಮಾವಿನ ಹಣ್ಣಿನ ಸಿಪ್ಪೆಯನ್ನು ಸುಲಿದು ರಸವನ್ನು ಚೆನ್ನಾಗಿ ಹಿಂಡಿ ತೆಗೆದಿದ್ದೇನೆ. ಮತ್ತು ಗೊರಟನ್ನು ಇಟ್ಕೊಂಡಿದ್ದೇನೆ. ಮಾಡುವ ವಿಧಾನ: ಬಾಣಲೆಗೆ 2 ಚಮಚ ತೆಂಗಿನೆಣ್ಣೆ ಕಾದಾದ ನಂತರ ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದ ನಂತರ ಒಣಮೆಣಸಿನ ಚೂರು ಸ್ವಲ್ಪ ಫ್ರೈ ಆಗಲಿ. ಹಾಗೆ ಅರ್ಧ ಚಮಚ ಇಂಗು ಮತ್ತು ಅರಿಶಿನ. ಈಗ ಈ ಗೊರಟನ್ನು ಹಾಕಿ ಸ್ವಲ್ಪ ಹೊತ್ತು ಮಗುಚಬೇಕು. ಮಾವಿನ ಹಣ್ಣಿನ ರಸವನ್ನು ಸೇರಿಸಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಮೊದಲ ಸಲ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನೆಲ್ನಲ್ಲಿ ಹಲವಾರು ಹಳ್ಳಿಯ ರೆಸಿಪಿಗಳಿವೆ. ಈ ಆರೋಗ್ಯಕರ ರೆಸಿಪಿ ಮತ್ತೆ ಯಾವುದಾದ್ರೂ ನಿಮಗೆ ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನಾನು 3 ಚಮಚ ಮೆಣಸಿನ ಹುಡಿಯನ್ನು ಸೇರಿಸಿದ್ದೇನೆ. ಒಂದು ಸಲ ಮಗುಚಿ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಜೋನಿ ಬೆಲ್ಲವನ್ನು ಸೇರಿಸಿದ್ದೇನೆ. ಇದು ಸ್ವಲ್ಪ ಮಾವಿನ ಹಣ್ಣು ಸಿಹಿ ಇರುವುದರಿಂದ ನಾನು ಇಷ್ಟೇ ಹಾಕಿಕೊಂಡಿದ್ದೇನೆ. ನೀವು ಹುಳಿ ಮಾವಿನ ಹಣ್ಣಾದರೆ ಇನ್ನೂ ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕಾಗುವುದು. ಈಗ 1 ನಿಮಿಷ ಮುಚ್ಚಿ ಇದನ್ನು ಬೇಯಿಸಬೇಕು. ಉಪ್ಪು, ಹುಳಿ, ಸಿಹಿ, ಖಾರ ಇರುವ ಈ ಗೊರಟೆ ಎಂಥ ರುಚಿ ಮಾರಾಯ್ರೆ. ಇಲ್ಲಿ ನಾನು ಉಪ್ಪು ಹಾಕಿದ ವಿಡಿಯೋ ಮಿಸ್ ಆಗಿದೆ. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಈಗ 30 ಸೆಕೆಂಡ್ ಮುಚ್ಚಿ ಬೇಯಿಸಬೇಕು. ನಾವು ಹಾಕಿದ ಉಪ್ಪು, ಖಾರ, ಸಿಹಿ ಎಲ್ಲ ಗೊರಟೆಗೆ ಹೊಂದಿಕೊಳ್ಳಬೇಕು. ಇದನ್ನು ಒಂದು ಸಲ ಮಾಡಿಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡುವುದಂತೂ ಗ್ಯಾರಂಟಿ. ಮಾವಿನ ಹಣ್ಣಿನ ಈ ಸೀಸನ್ನಲ್ಲಿ ದಿನಕ್ಕೊಂದು ಬಗೆಯ ಅಡಿಗೆಯನ್ನು ನಾವು ಮಾಡಿಕೊಳ್ಳುತ್ತೇವೆ. ಇದರಲ್ಲಿ ಇದು ಒಂದು. ಈಗ ನಾನು ಇದಕ್ಕೆ 4 ಚಮಚ ತಾಜಾ ತೆಂಗಿನ ತುರಿಯನ್ನು ಸೇರಿಸಿದ್ದೇನೆ. ಈಗ ಇನ್ನೊಮ್ಮೆ ಎಲ್ಲ ಹೊಂದಿಕೊಳ್ಳುವಂತೆ ಒಂದು ಸಲ ಮುಚ್ಚಿ ಇನ್ನೊಮ್ಮೆ ಮುಚ್ಚಿಡಬೇಕು. ಮುಚ್ಚಿಡದಿದ್ದರೆ ಇದು ಎಲ್ಲ ಕಡೆ ಸಿಡಿಯುತ್ತದೆ. ನೋಡಿ, ಈಗ ರುಚಿಕರ ಮಾವಿನ ಹಣ್ಣಿನ ಗೊಜ್ಜು ಅಥವಾ ಪಲ್ಯ ರೆಡಿನೇ ಆಗೋಯಿತು. ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗುತ್ತದೆ. ಇದು ಅನ್ನಕ್ಕೆ ಕಲಸಿಕೊಂಡು ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ. ಹಾಗೆ ಸೈಡಿಗೆ ನಂಜಿಕೊಳ್ಳಲು ತುಂಬಾ ರುಚಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಇನ್ನಷ್ಟು ಹಳ್ಳಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ತಣ್ಣಗಾದ ಮೇಲೆ ಇಷ್ಟು ಗಟ್ಟಿಯಾಗಿದೆ. ನೋಡಿದರೆ ಬಾಯಲ್ಲಿ ನೀರಿರುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.